11 दिन का फेस्टिवल ऑफ ह्यूमैनिटी 11 जनवरी 2025 को ख़त्म हुआ। शांतिनगर के एमएलए और बीडीए चेयरमैन एन.ए. हारिस की जानिब से फेस्टिवल ऑफ ह्यूमैनिटी का इनेकाद किया गया था। कई लोगों को इस फेस्टिवल ऑफ ह्यूमैनिटी के ज़रिए पेंशन दी गई, ड्राइविंग लाइसेंस बनाए गए और स्कूल के बच्चों में कंपटीशन मुनक़िद किया गया और इनामात से भी नवाजा गया। शांतिनगर हल्के के कई स्कूल्स के बच्चों को मुफ्त बैग तकसीम की गई और बीबीएमपी के वर्कर्स को तोहफे भी दिए गए। नौजवानों के लिए जॉब मेला रखा गया और कई कंपनीज ने नौजवानों को नौकरी दी। हेल्थ कैंप का भी एहतमाम किया गया। शांतिनगर में फेस्टिवल ऑफ ह्यूमैनिटी इतना मकबूल हुआ है कि हर घर का चर्चा बन गया है। एन.ए. हारिस ने फेस्टिवल ऑफ ह्यूमैनिटी के आखिरी दिन में अपनी टीम को पुलिस, लोकल लीडर्स, सोशल वर्कर्स और शांतिनगर की आवाम का शुक्रिया अदा किया। तो आइए देखते हैं IM वॉइस डिजिटल न्यूज़ की ये रिपोर्ट। ಭಗವಂತ ಇವರ ಆಶೀರ್ವಾದ ಇದಕ್ಕಿಂತ ಇನ್ನೇನು ಕೇಳ್ಬೋದು ನಾವು ಹೇಳಿ. ತುಂಬಾ ಧನ್ಯವಾದ ತಮಗೆ. ಎಷ್ಟು ಹೇಳಿದ್ರು ಕಡಿಮೆನೆ. ನಾನೇ ಬರ್ತಾ ಇದ್ದೆ, ನೀವೇ ಬಂದಿದ್ದೀರಾ. ಒಂದು ಮಾತು ಹೇಳಿ ಮೈಕಲ್ಲಿ, ಯಾಕೆ ಬಂದಿದ್ದೀರಾ ನೀವು ಹೇಳಿ. ನಾನು ಗೊತ್ತಾಗೋದಿಲ್ಲ ನನಗೆ, ಅಷ್ಟೊಂದು ಮಾತಾಡೋ ಇದು ವಿಷಯ ಇಲ್ಲ ನನಗೆ. ವಯಸ್ಸಾಗೋಯ್ತು, ಅದಕ್ಕೋಸ್ಕರವಾಗಿ ನಮ್ಮ ಆರೀಚ್ ಅವ್ರದ್ದು ಇದನ್ನು ನೋಡಬೇಕು ಅಂತ ನನಗೆ ಗ್ಯಾರಂಟಿ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಬಂದೆ ಇಲ್ಲಿಗೆ. ನಮ್ಮ ಮಿಸ್ಸಸ್ಸು ಬಂದು ಥ್ಯಾಂಕ್ ಯು. ಇನ್ನು ಬಹಳ ದಿವಸ ಆ ಥರ MLA ಇರಬೇಕು, ಆಮೇಲೆ ಮಿನಿಸ್ಟರ್ ಆಗಬೇಕು, ಎಲ್ಲ ನೋಡಬೇಕು ಅವರು. ನಾನು ಇರೋವರೆಗೂ ಅವ್ರನ್ನ ನೋಡಲೇಬೇಕಾಗುತ್ತೆ. ಮತ್ತೆ ನಾವು ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಒಂದು ಸ್ವಲ್ಪ ಕೂತ್ಕೊಳ್ಳಿ, ಇಲ್ಲ ಹೊಡ್ತಾರ ಇಲ್ಲ. ಇದೇನಂದ್ರೆ ಸ್ನೇಹಿತರೆ, ನಮ್ಮ ತಂದೆ ಇವಾಗ 102 ವರ್ಷ. ನಮ್ಮ ತಂದೆ ಹೆಸರು ಬಂದು ಮುನಿಯಮ್ಮಪ್ಪ ರೆಡ್ಡಿ ಅಂದ್ಬಿಟ್ಟು. ನಾವು ಬೆಂಗಳೂರಲ್ಲಿ ವಾಸ ಇರೋದು. ಅವ್ರು ಏನಂದ್ರೆ ಇಲ್ಲಿ ಯಾಕೆ ಬಂದ್ರು ಅಂದ್ರೆ MLA ಅವರೇ ಬರ್ತಾರೆ ಸುಮ್ಮನೆ ಅಂತ ಹೇಳಿದ್ರು. ಕೇಳಿಲ್ಲ. ಒಂದು ವಾರದಿಂದ ನಾನು ಕರ್ಕೊಂಡು ಹೋಗಬೇಕು. ಅವರು ನಮ್ಮ ಬರ್ತಡೇ ದಿವಸ, ಹುಟ್ಟುಹಬ್ಬದ ದಿವಸ ಅವ್ರು ಬಂದು ನಮ್ಗೆ ನಮ್ಮ ಮನೆಗೆ ಬಂದು ಅವರು ನಮ್ಮ ಆಶೀರ್ವಾದ ಕೊಡ್ಕೊತಾರೆ. ನಾನಿವಾಗ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಲೇಬೇಕು ಅಂದ್ಬಿಟ್ಟಿದೆ ಗಲಾಟ ಮಾಡಿ ಬಂದಿದ್ದಾರೆ. ಸೊ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂದ್ಬಿಟ್ಟು. ಆಮೇಲೆ ನಮ್ಮ ತಂದೆಯವರು, ತಾಯಿಯವರಿಬ್ರು ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ MLA ಎನ್.ಎ. ಹಾರಿಸ್ ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಜನಸೇವೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಳ್ಳೋದು, ಆರೋಗ್ಯ ಕೊಟ್ಟು ಅಂದ್ಬಿಟ್ಟು ಅವ್ರಿಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಧನ್ಯವಾದ. ಮತ್ತು ಕರ್ನಾಟಕ ರಾಜ್ಯ ಸ್ಕಿಲ್ ಡೆವಲಪ್ಮೆಂಟ್ ಸೇರ್ಕೊಂಡು ಡಾಕ್ಟರ್ ಮಾಡಿದ್ವಿ 2 ದಿವಸ. ಸುಮಾರು ಜನಕ್ಕೆ ಆನ್ ದ ಸ್ಪಾಟ್ ಅವರಿಗೆ ಕೆಲಸ ಕೊಟ್ಟಿದ್ದಾರೆ. ಇನ್ನು ಕೆಲವರಿಗೆ ನಾವು ಕೊಡ್ತಾ ಇದ್ದೀವಿ. ವಿದ್ಯಾವಂತರ ಆದವರಿಗೆ ಕೆಲಸ ಸಿಗಬೇಕು. ಕೆಲಸ ಕೇಳೋರಿಗಲ್ಲ, ಕೆಲಸ ಮಾಡೋರಿಗೆ ಕೆಲಸ ಸಿಗ್ತದೆ. ಖಂಡಿತವಾಗಿ 2 ದಿವಸ ಸಾವಿರಾರು ಜನ ಬಂದು ನೂರಾರು ಕಂಪನಿಗಳಲ್ಲಿ ಇದ್ರು. ಸುಮಾರು ಜನಕ್ಕೆ ಅವರ ಜೀವನವನ್ನು ಮುಂದೆ ತಗೊಂಡೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ಆ ಸೌಭಾಗ್ಯ ಭಗವಂತ ನನಗೆ ಕೊಟ್ಟ. ಅದೇ ಸಂತೋಷ ನಮ್ಮ ಟೀಮು, ನಾವು ಎಲ್ಲರೂ ಕೂಡ. ಹ್ಯಾಪಿ ಕಮಿಂಗ್ ಹಿಯರ್, ಗೆಟಿಂಗ್ ದ ಜಾಬ್. ಬಂದಿಲ್ವಾ? ಓಕೆ, ಥ್ಯಾಂಕ್ ಯು. ನೀವು ಹೇಳಿದ ಸೊಲ್ಯೂಷನ್. ಓಕೆ, ಥ್ಯಾಂಕ್ ಯು. ಐ ಆಮ್ ಸಾರಿ. ಕ್ಯಾಂಡಿಡೇಟ್ ಏನಿದೆ ನೀವು ಇವ್ರ ಜೊತೆಗೆ ಕ್ಯಾಂಡಿಡೇಟ್ಸ್ ಬನ್ನಿ. ಮೊಹಮ್ಮದ್ ರಿಯಾನಿ ಅವರು, ಮನೋಜ್ ಕುಮಾರ್.
ಅಭಿಯಾನ್ ಡಿಜಿಟಲ್ ಅಭಿಯಾನ್ ಕಂಪನಿಯ ಪದಾಧಿಕಾರಿಗಳು ತಮ್ಮ ಥ್ಯಾಂಕ್ ಯು ಸೋ ಮಚ್ ಸರ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರಿ. ಕುಮಾರ್ Thank you so much. Okay. ನಿಮಗೆ ಎನ್.ಎ. ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಶಾಂತಿನಗರ ಕ್ಷೇತ್ರದ ಜನತೆಯ ಖಂಡಿತವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಉದ್ಯೋಗ ಮೇಳವನ್ನು ಮಾಡುವ ಮುಖಾಂತರ ಬಹುಶಃ ಸುಮಾರು ಯುವಕರ ಭವಿಷ್ಯವನ್ನು ಸೃಷ್ಟಿ ಮಾಡಬೇಕಾಗಿದೆ. ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ತಾವು ಇನ್ನೂ ಈ ರೀತಿಯ ಕೆಲಸ ಮುಂದುವರಿಸಲಿ. ಆರೋಗ್ಯ ಆಯುಷು ಎಲ್ಲವನ್ನ ಕೊಡಲಿ. ಮಾನವೀಯತೆ ಹಬ್ಬ ಮನುಷ್ಯರನ್ನ ಗುರುತಿಸುವಂಥದ್ದು, ಮನುಷ್ಯರನ್ನ ಪ್ರೀತಿಸುವಂಥದ್ದು, ಮನುಷ್ಯನಿಗೆ ಸಹಾಯ ಮಾಡಿ ಇದೇ ಮಾನವೀಯತೆ ಹಬ್ಬದ ಉದ್ದೇಶ. ನಮ್ಮ ಸಮಾಜವನ್ನ ಪ್ರೀತಿಯಿಂದ ಕಟ್ಟೋಣ, ದೇಶದಿಂದ ಅಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಾವೆಲ್ಲ ಒಳ್ಳೆ ಮನುಷ್ಯರಾಗ್ತೀವಿ, ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವ್ರಾಗ್ತೀವಿ. ಸೊ ನೀವೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇವ್ರಿಗೇನು ಉಜ್ವಲ್ ಕುಮಾರ್ ಶೆಟ್ಟಿಯ PPREL ಕಂಪನಿಯಿಂದ ಆಯ್ಕೆಯಾಗಿದ್ದಾರೆ. ತಾವಿದ್ದೀರಾ ಉಜ್ವಲ್ ಕುಮಾರ್ ಶೆಟ್ಟಿಯ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಎನ್.ಎ. ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಹಾಗೂ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಅನಂತ ಧನ್ಯವಾದಗಳು. ಅದೆಷ್ಟು ಯುವ ಪ್ರತಿಭೆಗಳಿಗೆ ಕೆಲಸ ಸಿಗೋದಕ್ಕೆ ತಾವು ಶ್ರಮಿಸಿದ್ದೀರಿ, ಈ ವೇದಿಕೆಯನ್ನು ಬಳಸಿಕೊಂಡಿದ್ದೀರಿ, ನಮ್ಮೊಂದಿಗೆ ನೆರವಾಗಿದ್ದೀರಿ, ನಿಮಗೆ ಧನ್ಯವಾದಗಳು. ರಿಲಯನ್ಸ್ ಸಾಫ್ಟೆಕ್ ಲಿಮಿಟೆಡ್ ಬೆಂಗಳೂರು ಎಂಪ್ಲಾಯರ್ ಕಂಪನಿಯವರ ವೇದಿಕೆಗೆ ಆಗಮಿಸಬೇಕು. ಆಯ್ಕೆಯಾದ ಅಭ್ಯರ್ಥಿಗಳ ಜೊತೆ ಇದ್ದಾರೆ, ಅವರೊಂದಿಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ರಿಲಯನ್ಸ್ ಸಾಫ್ಟೆಕ್ ಥ್ಯಾಂಕ್ ಯು ಸೋ ಮಚ್. ಉದ್ಯೋಗವನ್ನು ಪಡೆದುಕೊಂಡಂತಹ ವೆಹಿಕಲ್ ಸವಾರರಿಗೆ, ವಾಹನ ಸವಾರಿಗೆ ಅತಿ ಮುಖ್ಯವಾದಂತಹ ಒಂದು ದಾಖಲೆ ತದನಂತರ ಡಿಎಲ್ ವಿತರಣೆಯಾಗಿದೆ. ನಮ್ಮೆಲ್ಲ ವಿದ್ಯಾಭ್ಯಾಸವನ್ನೇ ಮುಖ್ಯವಾಗಿ ಇಟ್ಕೊಂಡು ಜೊತೆಗೆ ಕ್ರೀಡಾ ಕೂಡ. ಯಾಕೆಂದ್ರೆ ಕ್ರೀಡೆ ಇಲ್ಲದೆ ಹೋದರೆ ಬೆಳವಣಿಗೆ ಆಗಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು, ನಮ್ಮ BO, CRP, ಆಮೇಲೆ PPP, CRP ಎಲ್ಲರೂ ಇದ್ದಾರೆ. ಯಾರು Pನೋ ಏನೋ Pನೋ. ತುಂಬಾ ಧನ್ಯವಾದ ತಮಗೆ. ಸರಿ, ಬೇಗ ಅಲ್ಲಿ ತುಂಬಾ ಜನ ಕಾಯ್ತಾ ಇದ್ದಾರೆ. ವಿದ್ಯಾರ್ಥಿಯರಲ್ಲಿ ಸ್ಕೂಲ್ ನಿಶಾ ನೇರಿಗೆ ಬರಬೇಕು. ಗೌರ್ಮೆಂಟ್ ಉರ್ದು ಸ್ಕೂಲ್ ನೀಲಸೇನ, ಪ್ರಿಯಾಂಕಾ ಸ್ಟ್ಯಾಂಡರ್ಡ್, ಶಾಂತಿನಗರ ಶಾಲೆ. ಬುಕ್ ಫಸ್ಟ್ ನಿಶಾ ಪ್ರಿಯಾಂಕಾ ಥರ್ಡ್ ಪ್ಲೇಸ್ ಬಂದಿದೆ. CTMTS ಆಸ್ಟಿನ್ ಟೌನ್ ಬುಕ್ ಬ್ಯಾಲೆನ್ಸ್ ಬಂದೆ. ಮೂರನೇ ಬಹುಮಾನ ಆಸ್ಟಿನ್ 5ನೇ ತರಗತಿ ವಿದ್ಯಾರ್ಥಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಕಲಿಯುತ್ತಲ್ಲ ಥ್ಯಾಂಕ್ ಯು.
medical teacher, teaching so many students, making them good citizens. So NIHaris Foundation, Constituency recognize your service for that and industry study. Thank you. ಗೌತಮ್ಪುರ ಶಿಕ್ಷಕರ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಸ್ವೀಕರಿಸಬೇಕಾಗಿದೆ. ಟೀಚರ್ಗೂ ಆಟ ಆಡಿಸಿದ NIHaris ಫೌಂಡೇಶನ್ ಫಸ್ಟ್ ಮೊದಲ ಬಹುಮಾನ ಡಿಜಿಟಲ್ ಚೇರ್ ಶಾಲೆಯ ಶಿಕ್ಷಕಿ ಅಭಿನಂದನೆಗಳು. ದ್ವಿತೀಯ ಬಹುಮಾನ ಅಣ್ಣಯ್ಯ ಕರ್ಕೊಂಡು ಹೋಗಬೇಕು, ತೊಂದರೆ ಆಗಿದೆ ಅವರಿಗೆ. ಪೇಷಂಟ್ ಹತ್ರ ಸಾರ್ವಜನಿಕರು ಸ್ಟಾಲ್ ನಂಬರ್ 80 ಸ್ವಯಂ ಸೇವಕ ಯಾರಿಗೆ ಮುಖ್ಯ ಅಲ್ಲ, ನಿಮ್ಮ ಉಪಸ್ಥಿತಿಯೇ ಮುಖ್ಯ. ನಿಮ್ಮ
ಯುವಕರು, ವಿದ್ಯಾರ್ಥಿಗಳು, ಯುವ ಉದ್ಯೋಗ ಆಕಾಂಕ್ಷಿಗಳು ಬಂದಿದ್ರು. ಅವುಗಳಲ್ಲಿ ವಿವಿಧ ಕಂಪನಿಗಳು ನಡೆಸಿದಂತಹ ಸಂದರ್ಶನದಲ್ಲಿ ಶಾರ್ಟ್ ಲಿಸ್ಟ್ ಆಗಿರ್ತಕ್ಕಂಥ ಸಂಖ್ಯೆ